ನಮಸ್ಕಾರ ಶಿಕ್ಷಕ ಆಕಾಂಕ್ಷಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಬರ್ತಾ ಇದೆ ಹೊಸ ಸಿ ಅಂಡ್ ಆರ್ ಟಿ ಟಿ ಯಾವಾಗ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಬದಲಾವಣೆ ಕೂಡ ಆಗುತ್ತಾ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ಪರ್ಧಾಕಾಶ ಅಕಾಡೆಮಿ ಸೇರಿ ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು ಮಾಹಿತಿನ ಪಡ್ಕೊಂಡಿದ್ದಾರೆ ಇಲಾಖೆ ಕಡೆಯಿಂದ. ಅವರು ಏನ್ ಮಾಹಿತಿ ಕೊಟ್ಟಿದ್ದಾರೆ, ಹೊಸ ಸಿ ಅಂಡ್ ರೂಲ್ಸ್ ಬರುತ್ತಾ ಯಾವಾಗ ಅಂತ ಹೇಳಿ ಮಾಹಿತಿ ತಿಳಿಸ್ಕೊಡ್ತೀವಿ. ಸಪೋರ್ಟ್ ಮಾಡಿ. ನಿಮಗೆ ಗೊತ್ತಿರುವ ಹಾಗೆ ಸಿ ಅಂಡ್ ರೂಲ್ಸ್ ನಿಮಗೆ ಡ್ರಾಫ್ಟ್ ಕಾಪಿ ರಿಲೀಸ್ ಕೂಡ ಆಗಿತ್ತು. ಅಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಕೂಡ ಮಾಡಿದ್ರು ನಿಮಗೆ ಬ್ಯಾಕಪ್ ಸ್ಕೋರ್ ರಿಮೂವ್ ಬಗ್ಗೆ. ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ನಿಮಗೆ 70-20-10 ರೇಷಿಯೋದಲ್ಲಿ ನಿಮಗೆ ಬ್ಯಾಕಪ್ ಸ್ಕೋರ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಸಹಾಯ ಆಯಿತು ನಿಮಗೆ. ಸಿ ಟಿ 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 ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಈ ಹಿಂದೆ ಇದ್ದ ರೂಲ್ಸ್ ಕೂಡ ಸಾಕಷ್ಟು ಮಾರಕವಾಗಿತ್ತು, ಅದು ಕೂಡ ಬದಲಾವಣೆ ಕೂಡ ಆಗಿತ್ತು. ಈಗ ಆಕಾಂಕ್ಷಿಗಳಿಗೆ ಅಲ್ಲಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮಾತ್ರ ಒಂದು ಡ್ರಾಫ್ಟ್ ಕಾಪಿ ಹೊಂದಿತ್ತು, ಫೈನಲ್ ಕಾಪಿ ಬರಬೇಕಾಗಿತ್ತು. ಈಗ ಅಫಿಷಿಯಲ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ಆ ಎಚ್ ಎಸ್ ಟಿ ಆರ್ ಕೂಡ ನಿಮಗೆ ಬಂದಿರಲಿಲ್ಲ. ಗೊಂದಲ ಕೂಡ ಇತ್ತು. ಪಿ ಜಿ ಕಡ್ಡಾಯ, ಟಿ ಟಿ ಕಡ್ಡಾಯ ಅಂತ ಇತ್ತು. ನಂತರ ಬ್ಯಾಕಪ್ ಸ್ಕೋರ್ ಬಗ್ಗೆ ಕೂಡ ಗೊಂದಲ ಇತ್ತು. ಈಗ ಒಂದು ನಿಮಗೆ ಅಫಿಷಿಯಲ್ ಅಪ್ಡೇಟ್ ಕೂಡ ಬರ್ತಾ ಇದೆ. ನಿಮಗೆ ಹೊಸ ಅಂತಿಮ ಸಿ ಅಂಡ್ ರೂಲ್ಸ್ ಕೂಡ ಬರುತ್ತೆ ಅಂತ ನಿಮಗೆ ಅಂತಿಮವಾಗಿ ಫುಲ್ ಕ್ಲಾರಿಟಿ ಆಗಿ ಬರಬೇಕಾಗುತ್ತೆ. ಆ ನಿಯಮದಡಿ ಹೊಸ ಸಿ ಅಂಡ್ ರೂಲ್ಸ್ ಕೂಡ ಬರುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಹೊಸ ಸಿ ಅಂಡ್ ರೂಲ್ಸ್ ಬಿಟ್ಟು 15 ದಿನಗಳಲ್ಲಿ ಬಿಡುಗಡೆ ಕೂಡ ಮಾಡ್ತಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಮಾಹಿತಿ ಕೊಟ್ಟಿರೋ ಪ್ರಕಾರ, ಬಿಕಾಸ್ ಸಿ ಅಂಡ್ ರೂಲ್ಸ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ನೇಮಕಾತಿ ಮಾಡೋಕ್ಕಿಂತ ಮುಂಚೆ ಸರ್ಕಾರ ನಿಯಮ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಡ್ರಾಫ್ಟ್ ಕಾಪಿಯನ್ನು ಬಿಡಬಹುದು, ನಂತರ ತಿದ್ದುಪಡಿ ಕೂಡ ಮಾಡಬಹುದು. ಬಟ್ ಅಂತಿಮವಾಗಿ ಸಿ ಅಂಡ್ ರೂಲ್ಸ್ ತಂದ್ರೆ ಅದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಅದನ್ನ ಬದಲಾವಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನ ತರ್ತಾ ಇದಾರೆ ಅಂತ. ನೆಕ್ಸ್ಟ್ 15 ದಿನ, ನೆಕ್ಸ್ಟ್ 15 ಡೇಸ್ ಅಲ್ಲಿ ನಿಮಗೆ ಹೊಸ ಸಿ ಅಂಡ್ ರೂಲ್ಸ್ ಕೂಡ ಬರುತ್ತಂತೆ. ನಂತರ ಸಿ ಅಂಡ್ ರೂಲ್ಸ್ ನ ನೋಡಿಕೊಂಡು ನೀವು ಆರಾಮಾಗಿ ಇದ್ ಮಾಡ್ಕೋಬಹುದು. ಲೈಕ್ ವೆಯ್ಟ್ ಕೂಡ ಮಾಡಿ 15 ಡೇಸ್ ವರೆಗೂ ಕಾಯಿರಿ. ನಿಮ್ಗೆ ಅಂತಿಮವಾಗಿ ಎಲ್ಲಾ ಕ್ಲಾರಿಟಿ ಸಿಗುತ್ತೆ. ಜಿ ಪಿ ಎಸ್ ಟಿ ಆರ್, ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್, ಎಲಿಜಿಬಿಲಿಟಿ, ಹೊಸ ಬದಲಾವಣೆ, ಕಾಮರ್ಸ್ ಪದವೀಧರರಾಗಿರ್ಬೋದು, ಪಿ ಜಿ ಕಡ್ಡಾಯ, ಟಿ ಟಿ ಕಡ್ಡಾಯ, ಸುಪ್ರೀಂ ಕೋರ್ಟ್ ನಿಯಮ, ಬ್ಯಾಕಪ್ ಸ್ಕೋರ್ ಗೊಂದಲ ಎಲ್ಲ ಕೂಡ ನಮಗೆ ಕ್ಲಾರಿಟಿನ ಕೊಡ್ತಾರೆ. ಅದು ಗ್ಯಾರಂಟಿ ಇಲ್ಲ. ನಂತರ ಮೇನ್ ಥಿಂಗ್ ಟಿ ಟಿ ಬಗ್ಗೆ ಕೇಳ್ತಾ ಇದ್ದಾರೆ. ಟಿ ಟಿ ಬಗ್ಗೆ ಇಲ್ಲಿ ನಿಮಗೆ ಪೇಪರ್ ನಲ್ಲೆಲ್ಲ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಶುರು ಮಾಡ್ತೀವಿ ಅಂತ. ಇಲಾಖೆಯವರು ಕೂಡ ಮಾಡೋದಕ್ಕೆ ಆಸಕ್ತರಿದ್ದಾರಂತೆ. ಬಟ್ ಇವ್ರು ಹೋದ ನಂತರ ಅವರು ಏನು ಆಸಕ್ತಿ ತೋರಿಸಿಲ್ಲ ಅಂತ ಹೇಳಿದ್ರೆ, ಬಟ್ ನೋಡೋಣ ಬನ್ನಿ. ಟಿ ಟಿ ಕೂಡ ಮಾಡಬೇಕು. ಬಿಕಾಸ್ ಒತ್ತಡ ಕುಂತ ಇದೆ. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಅಲ್ಲಿ ಶಿಕ್ಷಕರು ಕೂಡ ಬರೀತಾ ಇದ್ದಾರೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ನೇಮಕಾತಿ ಕುರಿತು ನಿಮ್ಗೆ ಗೊತ್ತಿರೋ ಹಾಗೆ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅದು ಬಂದ್ಬಿಟ್ಟು ಡಿಲೇ ಆಗ್ಬೋದು. ಅದ್ರ ಬಗ್ಗೆ ಕೂಡ ಸದ್ಯದ ಮಾಹಿತಿ ಇಲ್ಲ. ಬಿಕಾಸ್ ಕೋರ್ಟ್ ತೀರ್ಪು ಬಂದ ನಂತರ ನಿಮಗೆ ಅಫಿಷಿಯಲ್ ಆಗಿ ಡಿಸೈಡ್ ಮಾಡಬಹುದು. ಬಟ್ ಇಲ್ಲಿ ಸಚಿವರಾದ ಮಧು ಬಂಗಾರಪ್ಪ ಅವರು ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಜೂನ್ ಒಳಗೆ ಮಾಡ್ತೀವಿ ಅಂತ ಹೇಳಿ ಸದನದಲ್ಲಿ ಹೇಳಿಕೆ ಕೊಟ್ಟಿರ್ತಾರೆ. ಇದು ಇವತ್ತಿನ ಕ್ಲಾರಿಟಿ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.